ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಬಿಗ್ ಡೆವಲಪ್ಮೆಂಟ್. ಮತ್ತೆ ದೂರು ನೀಡಲು ಮುಂದೆ ಬಂದಿರುವ ಮೂವರು ಸಂತ್ರಸ್ತೆಯರು. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣಗೆ ಹೆಚ್ಚಾಗಲಿದೆಯಾ ಸಂಕಷ್ಟ? ಎಚ್ ಡಿ ರೇವಣ್ಣ ಜೈಲಿಗ, ಪೊಲೀಸ್ ಕಸ್ಟಡಿಗ. ಮಧ್ಯಾಹ್ನದ ವೇಳೆಗೆ ನ್ಯಾಯಾಧೀಶರೆದುರು ಹಾಜರುಪಡಿಸಲು ಸಿದ್ಧತೆ. ನ್ಯಾಯಾಂಗ ಬಂಧನಕ್ಕೆ ನೀಡಬಹುದೆಂಬ ಸಾಧ್ಯತೆ ಹೆಚ್ಚು. ಎಸ್ಐಟಿ ವಶಕ್ಕೆ ಪಡೆದ ಬಳಿಕ ಟೆನ್ಷನ್. ಮಗನ ಭವಿಷ್ಯ, ಕುಟುಂಬದ ಮರ್ಯಾದೆ ಬಗ್ಗೆ ರೇವಣ್ಣಗೆ ಚಿಂತೆ. ನಿದ್ರೆ ಇಲ್ಲದೆ ರಾತ್ರಿ ಒತ್ತಡದಲ್ಲೇ ಕಳೆದಿರುವ ಮಾಜಿ ಸಚಿವ. ಎಸ್ಐಟಿಯಿಂದ ಅರೆಸ್ಟ್ ಬಳಿಕ ಮುಂದಿನ ಆಯ್ಕೆಗಳ ಬಗ್ಗೆ ಚಿಂತನೆ. ನಾಳೆ ರೆಗ್ಯುಲರ್ ಜಾಮೀನಿಗೆ ಮತ್ತೆ ಜನಪ್ರತಿನಿಧಿಗಳ ಕೋರ್ಟ್ ಮೊರೆ ಸಾಧ್ಯತೆ. ತಿರಸ್ಕೃತವಾದರೆ ಹೈಕೋರ್ಟ್ ಮೆಟ್ಟಿಲೇರುವುದಕ್ಕೂ ಸಿದ್ಧತೆ. ಪ್ರಜ್ವಲ್ ರೇವಣ್ಣರನ್ನ ವಶಕ್ಕೆ ಪಡೆಯೋಕ್ಕೂ ಸಕಲ ಸಿದ್ಧತೆ. ಭಾರತಕ್ಕೆ ತಾವೇ ಮರಳಿದ್ರೂ ಎಸ್ಐಟಿ ಕಣ್ತಪ್ಪಿಸಲು ಸಾಧ್ಯವಿಲ್ಲ. ವಿದೇಶದಲ್ಲೇ ತಲೆಮರೆಸಿಕೊಳ್ಳೋಕೆ ಯತ್ನಿಸಿದ್ರೆ ರೆಡ್ ಕಾರ್ನರ್ ನೋಟಿಸ್ ಅಸ್ತ್ರ ಪ್ರಯೋಗ. ರೇವಣ್ಣ ಬಂಧನದ ವೇಳೆಯೇ ರಾಜ್ಯಕ್ಕೆ ಆಗಮಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಭೇಟಿಯಾದ ಕುಮಾರಸ್ವಾಮಿ. ಪ್ರಜ್ವಲ್ ರೇವಣ್ಣ ಕುರಿತು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಉಭಯ ನಾಯಕರ ಚರ್ಚೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಿಂದ ಬಿಜೆಪಿಗೆ ಡ್ಯಾಮೇಜ್ ಸಾಧ್ಯತೆ. ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಜೆಡಿಎಸ್ ದೂರವಿಡಲು ಪ್ರಯತ್ನ. ಚುನಾವಣಾ ಪ್ರಚಾರಕ್ಕೆ ದಳ ಪಡೆಗೆ ಆಹ್ವಾನ ನೀಡದ ಬಿಜೆಪಿ. ಮಹಿಳೆಯರಿಗೆ ಬೆದರಿಕೆ ಹಾಕಿ ಸಾಕ್ಷಿ ನಾಶದ ಆತಂಕ. ವಿಡಿಯೋ ವೈರಲ್ ಕೇಸ್ನ ಸಂತ್ರಸ್ತೆ ಮೇಲೆ ಎಸ್ಐಟಿ ನಿಗಾ. ಅಗತ್ಯವಿದ್ದಲ್ಲಿ ಸಂತ್ರಸ್ತೆಯರಿಗೆ ಭದ್ರತೆ ನೀಡೋ ಬಗ್ಗೆ ಎಸ್ಐಟಿ ಭರವಸೆ. ಮಗ ಮತ್ತು ಮೊಮ್ಮಗನ ಕೇಸ್ನಿಂದ ಗೌಡರು ಟೆನ್ಷನ್. ಪದ್ಮನಾಭನಗರದ ಗೌಡರ ನಿವಾಸಕ್ಕೆ ಮಕ್ಕಳ ಭೇಟಿ. ತಡರಾತ್ರಿವರೆಗೆ ನಡೆಯಿತು ಕುಟುಂಬಸ್ಥರ ಮೀಟಿಂಗ್. ಬೆಳಗ್ಗೆಯೂ ಚರ್ಚೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪದ ತನಿಖೆ ಚುರುಕು. ಎಸ್ಐಟಿಯಿಂದ 3ನೇ ನೋಟಿಸ್ ಕೂಡ ಜಾರಿ. ವಾಟ್ಸ್ಆಪ್ ಮೂಲಕ ನೋಟಿಸ್ ರವಾನೆ. ರೇವಣ್ಣ ಬಂಧನದ ಬೆನ್ನಲ್ಲೇ ಭವಾನಿ ರೇವಣ್ಣಗೂ ಶುರುವಾಯಿತು ಸಂಕಷ್ಟ. ಎಸ್ಐಟಿ ನೋಟಿಸ್ ನೀಡಿರೋದ್ರಿಂದ ಆತಂಕ. ಎಸ್ಐಟಿ ಮುಂದೆ ಹಾಜರಾಗ್ತಾರಾ ಭವಾನಿ? ಎಸ್ಐಟಿ ಮುಂದೆ ಶರಣಾಗತಿಯೇ ಪ್ರಜ್ವಲ್ ರೇವಣ್ಣ ಮುಂದಿರೋ ಏಕೈಕ ಮಾರ್ಗ. ಚುನಾವಣೆ ವೇಳೆ ಮೈತ್ರಿ ಅಭ್ಯರ್ಥಿ ಅರೆಸ್ಟ್ ಎಂಬ ಮುಜುಗರ ಬೇಡ ಎಂದು ಚಿಂತನೆ. 2ನೇ ಹಂತದ ಚುನಾವಣೆ ಮುಗಿಯುತ್ತಿದ್ದಂತೆ ಸರೆಂಡರ್ ಸಾಧ್ಯತೆ. ಯಾರು ಇಂಥ ಕೆಲಸ ಮಾಡ್ತಾರೆ ಅವರಿಗೆ ಬುದ್ಧಿ ಬರಬೇಕು. ಇದನ್ನ ರಾಜಕೀಯವಾಗಿ ಯಾರೂ ಬಳಸಿಕೊಳ್ಳಬಾರದು. ಕಾನೂನಿನ ಪ್ರಕಾರವೇ ಎಲ್ಲ ನಡೆಯುತ್ತೆ ಎಂದ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯಕ್ಕೆ ಕಾಲಿಟ್ರೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್. ಬೆಂಗಳೂರು, ಮಂಗಳೂರು ಏರ್ಪೋರ್ಟ್ಗಳಲ್ಲಿ ಕಾದು ಕುಳಿತ ಅಧಿಕಾರಿಗಳು. ಅಲರ್ಟ್ ಆಗಿರಲು ಇಮಿಗ್ರೇಷನ್ ಅಧಿಕಾರಿಗಳಿಗೂ ಸೂಚನೆ. ಎಚ್ ಡಿ ರೇವಣ್ಣ ಬಂಧನದ ಬೆನ್ನಲ್ಲೇ ಬಸವನಗುಡಿಯ ರೇವಣ್ಣ ನಿವಾಸ ಖಾಲಿ. ಹೊಳೆನರಸೀಪುರ ನಿವಾಸಕ್ಕೆ ತೆರಳಿರುವ ಭವಾನಿ, ಸೂರಜ್. ಮನೆ ಕೆಲಸದವರು, ಪೊಲೀಸ್ ಸಿಬ್ಬಂದಿ ಬಿಟ್ರೆ ಬಿಕೋ ಅಂತಿದೆ ಮನೆ. ವಿದೇಶದಲ್ಲೇ ತಲೆಮರೆಸಿಕೊಳ್ಳುವ ಆತಂಕ. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಲು ಎಸ್ಐಟಿ ಸಿದ್ಧತೆ. ನಾಳೆ ನೇರವಾಗಿ ಕೋರ್ಟ್ ಮೊರೆ ಹೋಗಲಿರುವ ಎಸ್ಐಟಿ. ರೇವಣ್ಣ ಪ್ರಕರಣದಿಂದ ತೀವ್ರ ಮುಜುಗರಕ್ಕೆ ಒಳಗಾಗಿರುವ ದಳಪಾಳಯ. ದೇವೇಗೌಡರ ಮನೆಯತ್ತ ಸುಳಿಯದ ಜೆಡಿಎಸ್ ನಾಯಕರು. ಸದಾ ಕಾರ್ಯಕರ್ತರಿರ್ತಾ ಇದ್ದ ಪದ್ಮನಾಭನಗರ ನಿವಾಸದ ಮುಂಭಾಗ ಖಾಲಿ. ಟಗರು ಬೆಂಗಳೂರಿಂದ ಬಳ್ಳಾರಿಗೆ ಬಂದು ಗುದ್ದಿದ್ದು ನೆನಪಿದೆಯಾ? ಸಂಸ್ಕಾರವುಳ್ಳ ಕುಟುಂಬದಿಂದ ಬಂದಿದ್ದಕ್ಕೆ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ. ರೆಡ್ಡಿ ವಿರುದ್ಧ ಸಚಿವ ತಂಗಡಗಿ ಹಿಗ್ಗಾಮುಗ್ಗಾ ವಾಗ್ದಾಳಿ.
ಮಂಗಳವಾರ ರಾಜ್ಯದಲ್ಲಿ 2 ಹಂತದ ವೋಟಿಂಗ್, 14 ಕ್ಷೇತ್ರದಲ್ಲಿ ಬಹಿರಂಗ ಪ್ರಚಾರಕ್ಕೆ ಇಂದು ಕ್ಲೈಮ್ಯಾಕ್ಸ್. ಅಭ್ಯರ್ಥಿಗಳಿಂದ ಅಖಾಡದಲ್ಲಿ ಕೊನೆ ಹಂತದ ಕಸರತ್ತು. ಸಿಲಿಕಾನ್ ಸಿಟಿಯ ಮಾನ ಮರ್ಯಾದೆ ಹರಾಜು ತಪ್ಪಿಸಲು ಬಿಬಿಎಂಪಿ ಮಾಸ್ಟರ್ ಪ್ಲಾನ್. ಪ್ರೀ ಮಾನ್ಸೂನ್ ಅವಧಿಯಲ್ಲಿ ಮಳೆಗಾಲ ಎದುರಿಸಲು ಪೂರ್ವ ತಯಾರಿ. ಪಾಲಿಕೆ ವ್ಯಾಪ್ತಿಯ ಕಾಮಗಾರಿಗಳಿಗೆ ಮುಖ್ಯ ಆಯುಕ್ತರಿಂದ ಡೆಡ್ಲೈನ್ ಫಿಕ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.